ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ಜರ್ನಿಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನನ್ನ ವಿಡಿಯೋ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬೇಗ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ವೆಯ್ಟ್ ಲಾಸ್ ಮಾಡುವಂಥ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವೆಯ್ಟ್ ಲಾಸ್ ಚಾಲೆಂಜ್ ಹೇಗೋಯ್ತು ಅಂತ ಹೇಳಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ಕೊಂಬನ್ನಿ. ನೀವು ಕೂಡ ವೆಯ್ಟ್ ಲಾಸನ್ನು ಸ್ಟಾರ್ಟ್ ಮಾಡಿ. ತಡ ಮಾಡೋದು ಬೇಡ, ವಿಡಿಯೋ ನೋಡ್ಕೊಂಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಮಿಸ್ ಮಾಡದೆ ಒಂದು ಡಿಟಾಕ್ಸ್ ವಾಟರನ್ನು ತಗೊಳ್ತೀನಿ. ನೀವು ನನ್ನ ನಿತ್ಯದ ವಿಡಿಯೋಗಳನ್ನು ನೋಡ್ತಾ ಇರ್ಬೋದು. 1 ಲೋಟ ಅಷ್ಟು ನೀರನ್ನು ಇಟ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ನ ಓವರ್ ನೈಟ್ ನೆನೆಸಿಟ್ಕೊಂಡಿರ್ತೀನಿ. ಸೊ ಅದನ್ನು 1 ಲೋಟಗೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸಿರುವಂಥ ನೀರನ್ನು ಹಾಕ್ಕೊಂಡು ಮಿಶ್ರಣ ಮಾಡ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ಸೊ ಇಷ್ಟು ಮಾಡಿಕೊಂಡ್ರೂ ಸಾಕು, ನಿಮ್ಮ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ. ಬೇಕಂದರೆ ಹಾಗೆ ಒಗರೊಗರಾಗುತ್ತೆ, ಕುಡಿಯೋಕ್ಕಷ್ಟ ಅನ್ನೋರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನೀವು ಜೇನುತುಪ್ಪ ಕೂಡ ಸೇರಿಸ್ಕೊಳ್ಬೋದು. ಸೊ ನಾನಿಲ್ಲಿ ಓವರ್ ಹೀಟ್ ಆಗುತ್ತೆ ಅಂತ ಟೈಮ್ಸ್ ಸೇರಿಸ್ತೀನಿ, ಟೈಮ್ಸ್ ಸೇರ್ಸೋಕ್ಕೆ ಹೋಗಲ್ಲ. ಸೊ ಇಷ್ಟೇ ಬಿಸಿ ಇರೋವಾಗಲೇ ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣ ಈ ಒಂದು ಡಿಟಾಕ್ಸನ್ನು ಮಾಡ್ಕೊಂಡು ಕುಡೀರಿ. ನಿಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ, ನಿಮ್ಮ ಬಾಡಿಯಲ್ಲಿರುವಂಥ ಫ್ಯಾಟ್ನ ಕ್ಲೆನ್ಸ್ ಮಾಡುತ್ತೆ. ಸೊ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಇದನ್ನು ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆ ಹಂಗೆ ತಗೊಳ್ತೀನಿ. ಸಾಕಷ್ಟು ಡಿಟಾಕ್ಸ್ ಡ್ರಿಂಕ್ಸ್ ವಾಟರ್ಸ್ಗಳಿದ್ದಾವೆ, ಬಟ್ ನಾನು ರೆಗ್ಯುಲರಾಗಿ ನಾನು ವರ್ಕಿಂಗಲ್ಲಿರೋದ್ರಿಂದ ಪ್ರತಿನಿತ್ಯ ಒಂದೊಂದು ಥರ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಕಷ್ಟ ಆಗುತ್ತೆ ಅಂಥೇಳಿ ನಾನು ಒಂದೇ ಡಿಟಾಕ್ಸ್ ಡ್ರಿಂಕ್ನ ಫಾಲೋ ಮಾಡ್ತಾಯಿದ್ದೀನಿ. 7 days 7 ಡಿಟಾಕ್ಸ್ ಡ್ರಿಂಕ್ ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೆ ನಾನು. ನನ್ನ ಚಾನಲಲ್ಲಿ ಚೆಕ್ ಮಾಡಿ. ನಿಮಗೆ ಮನೇಲಿರ್ತೀರ, ಟೈಮ್ ಇದೆ ಅನ್ನೋರು ನೀವು ದಿನ ಒಂದೊಂದು ಥರ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಂಡು ಕುಡಿಬೋದು, ಪ್ರಾಬ್ಲಮ್ ಏನಿಲ್ಲ ಅಂದರೆ. ಇಲ್ಲಾಂದರೆ ಇದು ಒಂದನ್ನೇ ನೀವು ರೆಗ್ಯುಲರಾಗಿ ಕೂಡ ಫಾಲೋ ಮಾಡ್ಬೋದು. 7 ಗಂಟೆ ಹಂಗೆ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಕುಡಿಬೇಕು. ಸೊ ಎಷ್ಟು ಚೆನ್ನಾಗಿ ನಾವು ಡಿಟಾಕ್ಸ್ ವಾಟರು ಇದೆಲ್ಲ ಫಾಲೋ ಮಾಡ್ತೀವೋ ಅಷ್ಟು ಬೇಗ ವೆಯ್ಟ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ನಮಗೆ ವೆಯ್ಟ್ ಲಾಸ್ ಆಗೋದು ತುಂಬಾ ಕಷ್ಟ. ನಾನು ಬ್ರೇಕ್ಫಾಸ್ಟಿಗೆ ರಾಗಿ ಮಾಲ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ರಾಗಿ ಮಾಲ್ಟ್ ಮಾಡ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರಾಗಿ ಹಿಟ್ಟನ್ನು ನಾನು ಮಾಲ್ಟ್ ಪೌಡರನ್ನು ಮೀಶೋಯಿಂದ ತರಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲೇಬಲ್ ಇದೆ. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ವಿಶೇಷವಾಗಿ ಏನಪ್ಪ ಅಂದರೆ ಮೊಳಕೆ ನಾಡಿಸಿ ನಮಗೆ ರಾಗಿ ಹಿಟ್ಟನ್ನ ಫ್ಲೋರ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಬೆಟರ್ ವೆಯ್ಟ್ ಲಾಸ್ಗೆ ಅಂತ ಹೇಳ್ತೀನಿ. ಮನೆ ರಾಗಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು, ಬಟ್ ಇದು ಸ್ವಲ್ಪ ಎಫೆಕ್ಟಿವ್ ರಿಸಲ್ಟನ್ನು ಕೊಡುತ್ತೆ. 2 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಸಿಟ್ಕೊಂಡಿದ್ದೆ. ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಮಗ ಇಬ್ಬರೂ ಕುಡಿತಾರೆ, ನಾನು ಕುಡಿತೀನಿ. ಸೊ ಹಾಗಾಗಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀರು ಇಟ್ಕೊಳ್ಳಿ. 1 ಲೋಟ ಅಂದರೆ 1 ಲೋಟ ಅಷ್ಟು ನೀರನ್ನು ಇಟ್ಕೊಂಡು ಸ್ವಲ್ಪ ರುಚಿಗೆ ಸಾಲ್ಟ್ ಕಮ್ಮಿ ಹಾಕ್ಕೊಳ್ಳಿ. ಜೀರಿಗೆ, ಡೈಜೆಷನ್ಗೆ ಜೀರಿಗೆ ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಸಿ ಹಿಟ್ಟು ಅದು ಹಾಗೆ ಇರಬಾರ್ದು, ಚೆನ್ನಾಗಿ ಕುದಿಬೇಕು. ಆವಾಗಲೇ ನಮಗೆ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಕಾರ್ಬ್ಸ್ ಕಂಟೆಂಟ್ ಇರೋದ್ರಿಂದ ನಾವು ಇದನ್ನು 1 ಟೈಮ್ ಆರಾಮಾಗಿ ತೊಗೊಳ್ಬೋದು. ರಾತ್ರಿಗಾದರೂ ತೊಗೊಳ್ಬೋದು, ಬೆಳಗಿನ ಬ್ರೇಕ್ಫಾಸ್ಟ್ಗಾದರೂ ತೊಗೊಳ್ಬೋದು. ನಾನು ಹೆಚ್ಚಾಗಿ ಬೆಳಗ್ಗೆ ನನಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಲಿಕ್ವಿಡ್ ಥರ ಇದ್ದರೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಮಾರ್ನಿಂಗ್ ಇದನ್ನು ಜಾಸ್ತಿ ಮಾಡ್ಕೊಳ್ತೀನಿ. ರೈಸ್ ಏನಾದರೂ ಮಧ್ಯಾಹ್ನ ಲಂಚಿಗೆ ತೊಗೊಂಡ್ರೆ ಹೆಚ್ಚಾಗಿ 2 ಟೈಮ್ಸ್ ಲಿಕ್ವಿಡೇ ತಗೊಳ್ತೀನಿ. ಇದಕ್ಕೆ ತೆಳುವಾದಂಥ ಮಜ್ಜಿಗೆನ ಸೇರಿಸ್ಕೋತಾ ಇದ್ದೀನಿ ತಣ್ಣಗಾದ್ಮೇಲೆ. ಇಷ್ಟು ಮಾಡಿಕೊಂಡ್ರೆ ರಾಗಿ ಮಾಲ್ಟ್ ರೆಡಿ. ಸಾಕಷ್ಟು ಜನ ಕೇಳ್ತಾನೆ ಇರ್ತೀರ ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ. ನೀವು ಗಂಜಿ ಹೇಗೆ ಮಾಡ್ತೀರೋ ಹಾಗೆ, ಅದರಲ್ಲಿ ಏನು ಹೊಸದಿಲ್ಲ. ಸೊ ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಇದೇ ಥರ ನಾನು ಈ ರಾಗಿ ಮಾಲ್ಟನ್ನು ಪ್ರಿಪೇರ್ ಮಾಡಿಕೊಂಡು ಇದನ್ನು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೊಳ್ತೀನಿ. ಇದಷ್ಟನ್ನೇ ತೊಗೊಳ್ಬೇಕಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಅಲ್ಲ. ಇದು ಕಾರ್ಬ್ಸ್ಗೆ ಆಯಿತು. ಪ್ರೋಟೀನ್ಗೋಸ್ಕರ ನಾನು ಎಗ್ ತೊಗೊಂಡಿರ್ತೀನಿ. 1-2 ಎಗ್ ಕೂಡ ತಿನ್ಬೋದು. ಅಥವಾ ಪನ್ನೀರ್, ವೆಜಿಟೇರಿಯನ್ ಆಗಿದ್ದರೆ ನೀವು ಪನ್ನೀರು, ಕಾಬೂಲ್ ಕಡಲೆನೋ ಅಥವಾ ಸೋಯಾ ಚಂಕ್ಸು ಏನಾದರೂ ಪ್ರೋಟೀನ್ ಸೋರ್ಸನ್ನು ನೀವು ಇದ್ರ ಜೊತೆಗೆ ತೊಗೊಳ್ಬೇಕು. ಬರೀ ಕಾರ್ಬ್ಸ್ ಮಾತ್ರ ನಮ್ಮ ಬಾಡಿಗೆ ಹೋದರೆ ವೆಯ್ಟ್ ಲಾಸ್ ಆಗೋಲ್ಲ. ಕಾರ್ಬ್ಸ್ ಜೊತೆ ಹೈ ರಿಚ್ ಪ್ರೋಟೀನ್ ಇರೋವಂಥದ್ದನ್ನ ತಿನ್ನಬೇಕು. ನಾನು ಪನ್ನೀರ್ ತಿಂದಿರ್ತೀನಿ, ಇಲ್ಲ ಎಗ್ ಕೂಡ ಮಸ್ಟ್ ಆ್ಯಂಡ್ ಶುಡ್ 2 ಎಗ್ಗನ್ನ ಮಾರ್ನಿಂಗ್ ತೊಗೊಂಡಿರ್ತೀನಿ. ಈ ವಿಡಿಯೋದಲ್ಲಿ ಎಗ್ ತಿನ್ನೋದು ಸ್ಕಿಪ್ ಆಗಿದೆ ಅಂದ್ಕೊಳ್ತೀನಿ. ಸೊ ವಿಡಿಯೋ ಮಾಡ್ಕೊಂಡಿಲ್ಲ, ಹಾಗಾಗಿ ಬರೀ ಇದಷ್ಟೇ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಲಂಚ್ ಬಾಕ್ಸಿಗೆ ನಾನು ಹೆಚ್ಚಾಗಿ ತರಕಾರಿಗಳನ್ನು ಹಾಕಿ ವೆಜಿಟೇಬಲ್ ಪಲಾವ್ ಮಾಡ್ಕೊಂಡಿದ್ದೆ.
ಪಲಾವ್ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೀನಿ. ಮಸ್ಟ್ ಆ್ಯಂಡ್ ಶುಡ್ ಮಜ್ಜಿಗೆನೂ ತೊಗೊಂಡು ಹೋಗಿರ್ತೀನಿ. ಇಲ್ಲ ಸ್ಕೂಲಲ್ಲೇ ಒನ್ ಟೈಮ್ ಮಜ್ಜಿಗೆ ಅಥವಾ ಇರುತ್ತೆ ಸಮ್ ಟೈಮು. ಹಾಗಾಗಿ ನಾನು ಇವತ್ತು ಮಜ್ಜಿಗೆ ತೊಗೊಂಡಿಲ್ಲ ಅಷ್ಟೇ. ಒಟ್ಟಿನಲ್ಲಿ ಲಂಚ್ ಟೈಮಲ್ಲಿ 1 ಲೋಟ ಮಜ್ಜಿಗೆ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದಾದಮೇಲೆ ನನ್ನ ಊಟದ ಟೈಮ್ 12:45. ನಿಮ್ಗೆ ಯಾವಾಗ ಕನ್ವೀನಿಯೆಂಟು ಆ ಟೈಮಲ್ಲಿ ಮಾಡ್ಕೊಳ್ಳಿ. ಇದು ಗ್ರೀನ್ ಟೀ, ವೆಯ್ಟ್ ಲಾಸ್ ಗ್ರೀನ್ ಟೀ. 15,000ಕ್ಕೂ ಹೆಚ್ಚು ಜನ ಇದನ್ನು ಪರ್ಚೇಸ್ ಮಾಡಿದ್ದಾರೆ ನನ್ನ ಕಡೆಯಿಂದ ಲಿಂಕ್ ತಗೊಂಡು. ತುಂಬ ಚೆನ್ನಾಗಿದೆ, 100% ರಿಸಲ್ಟ್ ಕೊಡುತ್ತೆ. ನೀವು ಒಂದ್ಸಲ ಇದನ್ನು ತರಿಸ್ಕೊಂಡು ಟ್ರೈ ಮಾಡಿ. 2 ಟೇಬಲ್ ಸ್ಪೂನಷ್ಟು ಹರ್ಬು, 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡು 1 ಲೋಟ ನೀರು ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಕಲರ್ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡಾದಮೇಲೆ ಶೋಧಿಸ್ಕೊಂಡು ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಕುಡಿಬೋದು. ಬೆಲ್ಲ ಬೇಡ ಅನ್ನೋರು ಹನಿ ಕೂಡ ಹಾಕ್ಕೊಳ್ಬೋದು. ಇಲ್ಲ ಹನಿ ಬೆಲ್ಲ ಎರಡೂ ಸ್ಕಿಪ್ ಮಾಡಿ ಜಸ್ಟ್ ಹರ್ಬ್ಸನ್ನು ಮಾತ್ರ ಹಾಕ್ಕೊಂಡು ಕೂಡ ನೀವು ಕುಡಿಬೋದು. ಬೇಗ ಎಫೆಕ್ಟಿವ್ ರಿಸಲ್ಟನ್ನು ಕೊಡುತ್ತೆ. ಈ ರೀತಿ ಶೋಧಿಸ್ಕೊಂಡು ಇದಕ್ಕೊಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ. ನಿಮ್ಮ ಡಯಟಲ್ಲಿ ದಿನಕ್ಕೆ 1 ನಿಂಬೆ ಹಣ್ಣು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಬೇಕು ನೀವು. ಬೆಳಗ್ಗೆ ಡಿಟಾಕ್ಸಿಗೆ ಅರ್ಧ, ಸಾಯಂಕಾಲ ನೀವು ಈ ವೇಟ್ ಲಾಸ್ ಗ್ರೀನ್ ಟೀಗೆ ಅರ್ಧ. ಸೊ ಇದನ್ನು ಇಂಥದ್ದೇ ಟೈಮಲ್ಲಿ ಕುಡಿಬೇಕಂತ ಏನೂ ರೂಲ್ಸ್ ಇಲ್ಲ. ಸೊ ನೀವು ಇದನ್ನು ಬ್ರೇಕ್ಫಾಸ್ಟ್ ಆದಮೇಲೆ ತೊಗೊಳ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ತೊಗೊಳ್ಬೋದು. ದಿನಕ್ಕೆ 2 ಬಾರಿ ಕುಡಿಯೋದ್ರಿಂದ ಬೇಗ ಎಫೆಕ್ಟಿವ್ ರಿಸಲ್ಟ್ ಇರುತ್ತೆ. ಏನೂ ಪ್ರಾಬ್ಲಮ್ ಇಲ್ಲ ಹೆಲ್ತಿಗೆ. ಆರಾಮಾಗಿ ನೀವು ಇದನ್ನು ತೊಗೊಳ್ಬೋದು. ನಾನು ಇದನ್ನು ತೊಗೊಂಡೆ 83 kg ಇದ್ದವಳು 74 kgಗೆ ಬಂದಿದ್ದು. ಮತ್ತು ಮಧ್ಯದಲ್ಲಿ ಸ್ವಲ್ಪ ಡಯಟ್ ಆ ಕಡೆ ಈ ಕಡೆ ಆಗಿ ನನ್ನ ಒಂದು ಡಯಟ್ ರೂಟೀನ್ ತಪ್ಪಿ ವೆಯ್ಟ್ ಗೇನ್ ಆಗಿದ್ದೀನಿ. ಬಟ್ ನನ್ನ ಟಾರ್ಗೆಟ್ 60 ಇದೆ. 60ಗೆ ಬರೋವರೆಗೂ ನನ್ನ ವೆಯ್ಟ್ ಲಾಸ್ ಜರ್ನಿ ಯಾವಾಗಲೂ ಇರುತ್ತೆ. ಸೊ ಈ ರೀತಿ ಒಂದು ಗ್ರೀನ್ ಟೀನ ಇದನ್ನು ಮಿಸ್ ಮಾಡಲೇಬೇಡಿ. ಕಮ್ಮಿ ಪ್ರೈಸ್ಗೆ ಆಫರಲ್ಲಿ, ಕೋಂಬೋ ಆಫರಲ್ಲಿ ಸಿಗ್ತಾ ಇದೆ. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ನಾನು ವೆಯ್ಟ್ ಲಾಸಿಗೆ ಏನೆಲ್ಲ ಯೂಸ್ ಮಾಡ್ತೀನಿ, ನಾನು ಯೂಸ್ ಮಾಡಿದ್ರೆ ಮಾತ್ರ ಅದನ್ನು ಹಾಕಿರ್ತೀನಿ. ನಾನು ಯೂಸ್ ಮಾಡೋವಂಥ ವಸ್ತುಗಳನ್ನ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಿದ್ದನ್ನ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡಿ. ವಿಡಿಯೋ ಕ್ಲಿಪ್ ಹೋಗುವಾಗ ಕೂಡ ನಿಮಗೆ. ಅದಾದಮೇಲೆ ಇಲ್ಲಿ ನಾನು ಸಂಜೆ ಗ್ರೀನ್ ಟೀ ಕುಡ್ದಾದ್ಮೇಲೆ ಒಂದು ಅರ್ಧ ಅವರ್ ಗ್ಯಾಪ್ ಕೊಟ್ಟು ನನ್ನ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ತೀನಿ. ಮಿನಿಮಮ್ 30 ನಿಮಿಷ ನನ್ನ ಎಕ್ಸಸೈಸ್ ರುಟೀನ್ ಇರುತ್ತೆ. ಹಂಗೆ ಮಾಡಿದ್ರೆ ಮಾತ್ರ ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ಕರೆಕ್ಟಾಗಿ ಫುಡ್ ತಗೊಳ್ಳೋದು, ಕರೆಕ್ಟಾಗಿ ಫುಡ್ ಬ್ಯಾಲೆನ್ಸ್ ಮಾಡಿ ಜೊತೆಗೆ ಚೆನ್ನಾಗಿ ವರ್ಕೌಟ್ ಮಾಡಿದರೆ, ಎಕ್ಸಸೈಸ್ ಮಾಡಿದರೆ ಮಾತ್ರ ನಮಗೆ ವೆಯ್ಟ್ ಲಾಸಲ್ಲಿ ಬೇಗ ರಿಸಲ್ಟ್ ಸಿಗುತ್ತೆ. ಇಲ್ಲಾಂದರೆ ನಮ್ಮ ಒಂದು ವೆಯ್ಟ್ ಲಾಸ್ ರಿಸಲ್ಟು ಬೇಗ ಸಿಗೋದಿಲ್ಲ. ಈಗ ಮಾಡ್ತಾ ಇರುವಂಥ ಎಕ್ಸಸೈಸು ಬೆಲ್ಲಿ ಫ್ಯಾಟ್ ಬರ್ನಿಂಗ್ ಎಕ್ಸಸೈಸ್ ಆಗಿರುತ್ತೆ. ಆ್ಯಂಡ್ ಆರ್ಮ್ಸ್ಗೂ ಕೂಡ ತುಂಬ ಒಳ್ಳೆಯದು. ಇಂಚ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾನು 100 ಟೈಮ್ ಮಾಡ್ತೀನಿ. ಒಂದು ಗೋಡೆ ಹತ್ರ ನಿಂತ್ಕೊಂಡು ಸ್ವಲ್ಪ ಕಾಲ ಅಗಲ ಇಟ್ಕೊಂಡು ಈ ರೀತಿ ಹಿಂದೆ ಮುಂದೆ ತಿರುಗ್ತಾ ಇರಬೇಕು. ಇದನ್ನು ಮಾಡೋದ್ರಿಂದ ಬೇಗ ನಿಮ್ಮ ಬೆಲ್ಲಿ ಫ್ಯಾಟ್ ಬರ್ನ್ ಆಗುತ್ತೆ. ನಾನು ಇದನ್ನ ದಿನಕ್ಕೆ 100 ಸಲ ಮಾಡ್ತೀನಿ. ನೀವು ಎಕ್ಸಸೈಸ್ನ ಮಾರ್ನಿಂಗ್ ಆದ್ರೂ ಮಾಡ್ಕೊಳ್ಬೋದು. ಇದೊಂದು ಎಕ್ಸಸೈಸ್ನ ಮಿಸ್ ಮಾಡದೆ ಮಾಡಿ, 100 ಟೈಮ್ಸ್ ಮಾಡಿ. ಇದಂತೂ ಬೆಲ್ಲಿ ಫ್ಯಾಟ್ಗೆ ದಿ ಬೆಸ್ಟ್ ಅಂತ ಹೇಳ್ಬೋದು. ಇದನ್ನ ಮಿಸ್ ಮಾಡದೆ ಎಲ್ಲರೂ ಪರ್ಚೇಸ್ ಮಾಡಿ. ಜಸ್ಟ್ 200 rupees ಒಳಗಡೆ ಸಿಗುತ್ತೆ. ಪ್ರಾಡಕ್ಟ್ ನ ಟ್ಯಾಗ್ ಮಾಡಿರ್ತೀನಿ, ಮಿಸ್ ಮಾಡದೆ ಚೆಕ್ಔಟ್ ಮಾಡಿ ಡಿಸ್ಕ್ರಿಪ್ಷನ್ ನ. ಈ ಒಂದು ಪ್ರಾಡಕ್ಟ್ ನ ಬೈ ಮಾಡಿ. ಹಂಗೂ ಲಿಂಕ್ ಬೇಕಂದ್ರೆ, ಗೊತ್ತಾಗಿಲ್ಲ ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ಇದು ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೇದು. ಬೆಲ್ಲಿ ಫ್ಯಾಟ್ 100% ಬರ್ನ್ ಮಾಡುತ್ತೆ. ಬೆಲ್ಲಿ ಫ್ಯಾಟ್ಗಂತೂ ಸೂಪರ್ ಎಕ್ಸಸೈಸ್, ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಲೆಟ್ ಸ್ಟಾರ್ಟ್. ಈ ಒಂದು ಥಿಂಗ್ಸ್ ನ ಮಿಸ್ ಮಾಡದೆ ನೀವು ಪರ್ಚೇಸ್ ಮಾಡಿ. ಟಮ್ಮಿ ಟ್ವಿಸ್ಟರ್ ಇದು ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಲಿಂಕ್ ನ ಟ್ಯಾಗ್ ಮಾಡಿರ್ತೀನಿ. ಸೊ ಚೆಕ್ಔಟ್ ಮಾಡಿ. ಅಂಡ್ ಅದೇ ಒಂದು 200 ರೂಪಾಯಿ ಒಳಗಡೆ ಸಿಗುತ್ತೆ. ಮಿಸ್ ಮಾಡದೆ ಈ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ. ಇದು ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ವೆಯ್ಟ್ ಲಾಸ್ಗೆ, ಬೆಲ್ಲಿ ಫ್ಯಾಟ್ ಬರ್ನ್ಗೆ ಒಂದು ಬೆಸ್ಟ್ ಮೆಡಿಸಿನ್ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ. ಸೊ ಇದನ್ನ ಟ್ರೈ ಮಾಡಿ. ದಿನಕ್ಕೆ 10 ನಿಮಿಷ ಈ ತರ ನಿಂತ್ಕೊಂಡು ನೀವು ಈ ಒಂದು ಟಮ್ಮಿ ಟ್ವಿಸ್ಟರ್ ಮೇಲೆ ನಿಂತ್ಕೊಂಡು ಈ ರೀತಿ ನೀವು ಟ್ವಿಸ್ಟ್ ಮಾಡೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಇಂಚ್ ಲಾಸ್ ಆಗಿರ್ಬೋದು, ಸೊಂಟ ಸಣ್ಣ ಆಗೋದು, ಇದೆಲ್ಲಾನು ಕೂಡ ಇದು ಈ ಒಂದು ಎಕ್ಸಸೈಸ್ ಹೆಲ್ಪ್ ಮಾಡುತ್ತೆ. ನೀವು ಈ ತರ ಒಂದು ಎಕ್ಸಸೈಸ್ ಮಾಡಕ್ಕೆ 1000 ರೂಪಾಯಿ ಕೊಟ್ಟು ಜಿಮ್ಮಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಒಂದು 200 ರೂಪಾಯಿ ಖರ್ಚು ಮಾಡಿದ್ರು ಸಾಕು. ಆರಾಮಾಗಿ ನಿಮ್ಮ ಒಂದು ಎಕ್ಸಸೈಸ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ವೆಯ್ಟ್ ಲಾಸ್ಗೂ ಕೂಡ ಈ ಇನ್ಸ್ಟ್ರೂಮೆಂಟ್ ಹೆಲ್ಪ್ ಆಗುತ್ತೆ. ನಾನು ಇದನ್ನ ಮಿನಿಮಮ್ ಒಂದು 5 ನಿಮಿಷ ಡೈಲಿ ಮಾಡ್ತೀನಿ. ಒಂದು ಟೈಮರ್ ಇಟ್ಕೊಳ್ಳಿ. ಒಂದು 30 ನಿಮಿಷ ನಿಮ್ಮ ಎಕ್ಸಸೈಸ್ ಕರೆಕ್ಟಾಗಿ ಫಾಲೋ ಆದರೆ ಎವ್ರಿ ಡೇ 100% ನಿಮ್ಮ ತೂಕ ಕಡಿಮೆ ಆಗುತ್ತೆ. ಮಿಸ್ ಮಾಡದೆ ಇದನ್ನ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸ್ ಸ್ಕಿಪ್ಪಿಂಗ್. ಬನ್ನಿ, ಜಸ್ಟ್ 100 ರೂಪೀಸ್ ಒಳಗಡೆ ಸ್ಕಿಪ್ಪಿಂಗ್ ಥ್ರೆಡ್ ಸಿಗುತ್ತೆ. ಬೇಗ ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ಸ್ಕಿಪ್ಪಿಂಗ್ ಇಸ್ ಮಸ್ಟ್.
ಮಸ್ಟ್ ವೆರಿ ಇಂಪಾರ್ಟೆಂಟ್. ಸೊ ನಾನು 200 ಟ್ರೈ ಮಾಡ್ತೀನಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಫಸ್ಟ್ 50 ಟ್ರೈ ಮಾಡಿ. ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆದ್ಮೇಲೆ 100, 150 ಅಂಡ್ 200. ಸೊ 500 ವರೆಗೂ ರೀಚ್ ಆದ್ರೆ ಡೆಫಿನೆಟ್ ಆಗಿ ಬೇರೆ ಎಕ್ಸರ್ಸೈಸ್ ಬೇಕಾಗಿಲ್ಲ. ಆರಾಮಾಗಿ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್. ಸ್ಕಿಪ್ಪಿಂಗ್ ಅಂತೂ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಚಿಕ್ಕವರಿರುವಾಗೆಲ್ಲ ನಾವು ಸ್ಕಿಪ್ಪಿಂಗ್ ಆಡ್ತಿದ್ವಿ, ಅದಕ್ಕೆ ಅಷ್ಟೇ ಹೆಲ್ದಿಯಾಗಿ ಸಣ್ಣಕ್ಕೆ ಇರ್ತಿದ್ವಿ. ಬಟ್ ಇವಾಗ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ. ಸೊ ಹಾಗಾಗಿ ಸ್ಕಿಪ್ಪಿಂಗ್, ನಿಮ್ಮ ಮನೆಯಲ್ಲಿ ಒಳ್ಳೆ ಸ್ಪೇಷಿಯಸ್ ಜಾಗ ಇದೆ ಅಂದ್ರೆ ಆರಾಮಾಗಿ ನೀವು ದಿನಕ್ಕೆ ಒಂದು 100 ಸ್ಕಿಪ್ಪಿಂಗ್ ಅನ್ನ ಮಾಡಿ. ಫಸ್ಟ್ ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿದ್ರೆ ಒಂದು 50 ಸ್ಕಿಪ್ಪಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ಹಾಗೆ ಅಥವಾ 25, 50, 75, 100 ಈ ತರ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಒಂದು 200 ವರೆಗೂ ದಿನ ಟ್ರೈ ಮಾಡಿ. ಬೇಗ ಸ್ವೆಟ್ ಆಗುತ್ತೆ ಬಾಡಿ. ವೆಯ್ಟ್ ಲಾಸ್ಗೆ ಈ ಸ್ಕಿಪ್ಪಿಂಗ್ ಎಕ್ಸರ್ಸೈಸ್ ಅಂತೂ ಬೆಟರ್ ಅಂತ ಹೇಳ್ಬೋದು. ಬೇಗನೆ ನಿಮ್ಗೆ ವೆಯ್ಟ್ ಲಾಸ್ ರಿಸಲ್ಟ್ ಅನ್ನ ನೋಡ್ಬೋದು. ನೀವು ಇದನ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ಸ್ಕಿಪ್ಪಿಂಗ್ 50 ಕಂಪ್ಲೀಟ್ ಆಯ್ತು. ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ಅಥವಾ ಒಂದು 15 ಸೆಕೆಂಡ್ ರೆಸ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ. ಎಸ್, ಸೆಕೆಂಡ್ ಸೆಟ್. ಇನ್ನು 50. ಮೊದ್ಲು 50 ಮಾಡಿದ್ದೆ, ಮತ್ತೆ ಇನ್ನು 50 ಮಾಡೋಣ ಅಂತೇಳಿ ಸ್ವಲ್ಪ ರೆಸ್ಟ್ ಬೇಕು. 50 ಮಾಡಿದ ತಕ್ಷಣನೇ ನಮ್ಗೆ ಟೈರ್ಡ್ ಆಗಕ್ ಶುರು ಆಗತ್ತೆ. ಸೊ ಹಾಗಾಗಿ ಒಂದ್ 2 ನಿಮಿಷ ಆದ್ರೂ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸ್ಕಿಪ್ಪಿಂಗ್ ಮಾಡ್ಬೋದು. ಆ ತರ ಒಂದ್ 4 ಸಲ ಮಾಡ್ಬೋದು. 2 ನಿಮಿಷ ರೆಸ್ಟ್ ಕೊಡೋದು. 50 ಸ್ಕಿಪ್ಪಿಂಗ್ ನ ಟ್ರೈ ಮಾಡಿದ್ರೆ 200 ಸ್ಕಿಪ್ಪಿಂಗ್ ಮಾಡೋ ಅಷ್ಟರಲ್ಲಿ ಫುಲ್ ನಿಮ್ ಬಾಡಿ ಸ್ವೆಟ್ ಆಗಿ ಹೋಗಿರುತ್ತೆ. ಡೈಲಿ ಇದನ್ನ ಮಾಡೋದ್ರಿಂದ ಬೇಗ ನಿಮ್ಗೆ ವೆಯ್ಟ್ ಲಾಸ್ ರಿಸಲ್ಟ್ ಅನ್ನ ನೀವು ನೋಡ್ಬೋದು. ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ. ನಮ್ಮ ಮನೇಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋದ್ರಿಂದ ನನಗೆ ಸ್ಕಿಪ್ಪಿಂಗ್ ಮಾಡೋವಾಗ, ಅದಕ್ಕೆ ವಿಡಿಯೋ ಮಾಡುವಾಗ ತುಂಬಾ ಕಷ್ಟ ಆಗತ್ತೆ. ವಿಡಿಯೋ ಇಟ್ಕೊಂಡು ಎಷ್ಟೊಂದ್ ಸಲ ಮೊಬೈಲ್ ಕೂಡ ಬಿದ್ದೋಗುತ್ತೆ. ಥ್ರೆಡ್ ಅದಕ್ಕೆ ಟಚ್ ಆಗಿ, ಆ ತರ ರೋಪ್ ಟಚ್ ಆಗಿ. ಅದಕ್ಕೋಸ್ಕರ ಇನ್ಮೇಲೆ ನಾನು ಅನ್ಕೊಂಡಿದೀನಿ, ಹೇಗೂ ನಾನು ಒಂದೇ ತರ ಎಕ್ಸರ್ಸೈಸ್ ನ ಪ್ರತಿನಿತ್ಯ ಫಾಲೋ ಮಾಡೋದಲ್ವಾ. ಸೊ ದಿನ ಎಕ್ಸರ್ಸೈಸ್ ನಾನು ಎಕ್ಸರ್ಸೈಸ್ 110 ಮತ್ತೆ ಗ್ಯಾಪ್ ಕೊಟ್ಟು ಮತ್ ಮಾಡ್ಬೋದು, ಇಲ್ಲಾಂದ್ರೆ 100 ಸಾಕು. ಹೇಗೂ ಡೈಲಿ ಒಂದೇ ತರ ಎಕ್ಸರ್ಸೈಸ್ ನಾನು ಫಾಲೋ ಮಾಡೋದ್ರಿಂದ ಈ ಒಂದೇ ಎಕ್ಸರ್ಸೈಸ್ ಇಲ್ಲಿ ನೀಟಾಗಿ ತೋರಿಸಿದೀನಿ. ಈ ಎಕ್ಸರ್ಸೈಸ್ ವಿಡಿಯೋನ ಪ್ರತಿದಿನ ವಿಡಿಯೋದಲ್ಲೂ ಇನ್ಕ್ಲೂಡ್ ಮಾಡ್ತೀನಿ. ಇದೇ ವಿಡಿಯೋನ ಹಾಕ್ತೀನಿ. ನಾನು ಎಕ್ಸರ್ಸೈಸ್ ಅಂತೂ ಮಿಸ್ ಮಾಡದೆ ಮಾಡ್ಕೊಳ್ತೀನಿ. ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ವೆಯ್ಟ್ ಲಾಸ್ ರಿಸಲ್ಟ್ ಬರಕ್ ಸಾಧ್ಯವೇ ಇಲ್ಲ. ಬರೀ ಫುಡ್ ಒಂದೇ ತಗೊಂಡು ವೆಯ್ಟ್ ಲಾಸ್ ಆಗ್ತೀನಿ ಅಂದ್ರೂ ಆಗಲ್ಲ, ಬರೀ ಎಕ್ಸರ್ಸೈಸ್ ಮಾಡಿ ವೆಯ್ಟ್ ಲಾಸ್ ಆಗ್ತೀನಿ ಅಂದ್ರೂ ಆಗೋದಿಲ್ಲ. ಆರ್ಮ್ಸ್ಗೆ ಇದೊಂದು 50 ಟ್ರೈ ಮಾಡಿ. ನನ್ ಮೇನ್ ಪ್ರಾಬ್ಲಮ್ ಆರ್ಮ್ಸ್ ಅನ್ನ ಆಗಲ್ಲ ಬೇಗ. ಇಂಚ್ ಲಾಸ್ ಮಾಡ್ತೀನಿ, ಬೆಲ್ಲಿ ಫ್ಯಾಟ್ ಬರ್ನ್ ಆಗತ್ತೆ, ವೆಯ್ಟ್ ಲಾಸ್ ಆಗತ್ತೆ. ಆರ್ಮ್ಸ್ ಮಾತ್ರ ಚರ್ಮ ತುಂಬಾ ಮೃದು. ಸೊ ಹಾಗಾಗಿ ಆರ್ಮ್ಸ್ ಸ್ವಲ್ಪ ಬೇಗ ಸಣ್ಣ ಆಗಲ್ಲ. ಅದಕ್ಕೆ ಈ ಎಕ್ಸರ್ಸೈಸ್ ಟ್ರೈ ಮಾಡಿ. ಇದೊಂದು 100. ಇದನ್ನು ಟ್ರೈ ಮಾಡ್ಬೇಕು. ನಾನು ಟ್ರೈ ಮಾಡ್ತೀನಿ. ಲಾಸ್ಟ್ ಒಂದು ಜಂಪಿಂಗ್ ಜಾಕ್ಸ್, ಜಸ್ಟ್ 50. ನಾನ್ ತೋರಿಸಿರುವಂತ ಇಷ್ಟೇ ಸಿಂಪಲ್ ಎಕ್ಸರ್ಸೈಸ್ ಗಳನ್ನ ದಿನ ಟ್ರೈ ಮಾಡಿ. ಎಲ್ಲಾರು ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಳೋಂತ ಎಕ್ಸರ್ಸೈಸ್ ಗಳಾಗಿರತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ದಿನ ಒಂದೇ ತರ ಎಕ್ಸರ್ಸೈಸ್ ನ ನಾನು ಫಾಲೋ ಮಾಡ್ತೀನಿ. ಅದಕ್ಕೋಸ್ಕರ ಡೈಲಿ ವಿಡಿಯೋ ಮಾಡ್ಕೊಳಕ್ ಆಗಲ್ಲ. ಇದೇ ವಿಡಿಯೋನ ಡೈಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಡೈಲಿ ಎಕ್ಸರ್ಸೈಸ್ ಇದೇ ಇರುತ್ತೆ. ಸೊ ಅದಕ್ಕೋಸ್ಕರ ಸೇಮ್ ಎಕ್ಸರ್ಸೈಸ್ ಇರುತ್ತಷ್ಟೇ. ಸೊ ಇದನ್ನೇ ನಿಮಗೆ ಪ್ರತಿ ವಿಡಿಯೋ ನೋಡೋರ್ಗು ನನ್ನ ಎಕ್ಸರ್ಸೈಸ್ ಸಿಗ್ಲಿ ಅಂತ ಇದೇ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಸಪೋರ್ಟ್ ಮಾಡಿ. ನೀವು ಸ್ಟಾರ್ಟ್ ಮಾಡಿ ಬೇಗ ಡಯಟ್. ಯಾಕೆ ಸಣ್ಣ ಆಗಲ್ಲ? ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಯೋಚನೆ ಮಾಡಿ. ಮಧ್ಯಾಹ್ನ ರೈಸ್ ಐಟಮ್ ತಗೊಂಡಿರೋದಕ್ಕೆ ಮತ್ತೆ ಅಗೇನ್ ರಾತ್ರಿಗೆ ನಾನು ಮಾಲ್ಟನೇ ತಗೊಳ್ತಾ ಇದ್ದೀನಿ. ಮಾಲ್ಟ್ ತಗೊಳ್ಬೋದು, ಇಲ್ಲ ಓಟ್ಸ್ ತಗೋಬೋದು, ಇಲ್ಲ ಸ್ಮೂದಿ ತಗೊಳ್ಬೋದು, ಇಲ್ಲ ಸೂಪ್ಗಳನ್ನು ತಗೋಬೋದು. ಆದಷ್ಟು ನೈಟ್ ಊಟ ಲಿಕ್ವಿಡ್ ತಗೊಳ್ಳಿ. ಸ್ವಲ್ಪ ಹೈ ಪ್ರೋಟೀನ್ ಇರುವಂಥದ್ದು ಏನಾದರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆಮ್ಲೆಟು, ಕುಕುಂಬರು, ಆ ಥರ ಏನಾದ್ರು ಫೈಬರು, ಈ ಥರದ್ದೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಎಂಡ್ ಆಫ್ ದ ಡೇ ನಾನು ಈ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀನಿ. 1 ಲೋಟ ಅಷ್ಟು ನೀರನ್ನು ಇಟ್ಕೊಂಡು, ಸ್ವಲ್ಪ ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿ ಇಟ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಎಲ್ಲರೂ ಈ ಡಿಟಾಕ್ಸನ್ನು ಕುಡಿತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ನಿಮಗೆ 1 ಲೋಟ ಅಷ್ಟು ಮಾಡ್ಕೊಳ್ಬೋದು. ಅರ್ಧ ಟೇಬಲ್ ಸ್ಪೂನ್ ಸೋಂಪು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಓಂ ಕಾಳು, ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸೋದಿಸ್ಕೊಂಡ್ರೆ ನಿಮ್ಮ ಒಂದು ಎಂಡ್ ಆಫ್ ದ ಡೇ ಡಿಟಾಕ್ಸ್, ನೈಟ್ ಡಿಟಾಕ್ಸ್ ಡ್ರಿಂಕ್
ಬೇಕೋ ರೆಡಿ ಆಗುತ್ತೆ. ಇದು ನಿಮ್ಮ ಫುಡ್ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬೇಗ ನಿಮಗೆ ಫ್ಯಾಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಬೇಕಿದ್ರೆ ನೀವು ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊಳ್ಬೋದು. ನಾನು ಸಮ್ ಟೈಮ್ ಒಂದು ಪಿಂಚಷ್ಟು ಒಂದು 2-3 ಹನಿಯಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಂಡಿರ್ತೀನಿ. ಇದು ಆಪ್ಷನಲ್ಲು, ಹಿಂಡ್ಕೊಳ್ಳೇಬೇಕಂತಿಲ್ಲ. ಸೊ ನಿಂಬೆಹಣ್ಣು ನಮ್ಮ ಡಯಟಲ್ಲಿ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು 1-1.5 ನಿಂಬೆಹಣ್ಣನ್ನು ಪ್ರತಿನಿತ್ಯ ಯೂಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇದು ಅಷ್ಟೇ ವಾಮ್ ಇರೋವಾಗಲೇ ನಾವು ಇದನ್ನು ಟೀ ಹೇಗೆ ಕುಡಿತೀವೋ ಹಾಗೆ ಕುಡಿತಾ ಬರಬೇಕು. ಬೇಗ ಫ್ಯಾಟ್ ಲಾಸ್ ಆಗುತ್ತೆ. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು, ಯೂಸ್ಫುಲ್ ಅಂತ ಅನ್ನಿಸ್ತು ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಯಾರು ಫ್ಯಾಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ಒಂದು ವೆಯ್ಟ್ ಲಾಸ್ ಚಾಲೆಂಜನ್ನು ನೋಡಿದ್ರಲ್ವಾ, ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ಫಾರ್ಮೇಟಿವ್ ಆಗಿದ್ರೆ ಪ್ಲೀಸ್ ಒಂದು ಥಮ್ಸ್ ಅಪ್, ಲೈಕ್ ಕೊಡೋದನ್ನ ಮರಿಬೇಡಿ. ವೆಯ್ಟ್ ಲಾಸ್ ಮಾಡಬೇಕು, ಹೆಲ್ದಿ ರುಟೀನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ ನನ್ನ ಜೊತೆಗೆ ನಿಮ್ಮ ಡಯಟ್ ಜರ್ನಿನ ನೀವು ಕೂಡ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.